ಓಂ ಶಾಂತಿ. ಡೇಟ್ ಆಗಿದೆ 23 ಮೇ 1974. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ महावाक्य आಗಿದೆ, हद के आकर्षणों या विभूतियों से परे रहने वाला ही सच्चा वैष्णव. ಹದದ ಆಕರ್ಷಣ ಅಥವಾ ವಿಭೂತಿಯಿಂದ ಭಿನ್ನ ಆಗಿರ್ತಕ್ಕಂಥವರು ಸಚ್ಚಾ ವೈಷ್ಣವ ಅಂತ ಹೇಳ್ತಾರೆ. ಹೊರಗಡೆನೂ ಕೂಡ ವೈಷ್ಣವರು ವಿಭೂತಿ ಹಚ್ಕೊಳ್ಳೋದಿಲ್ಲ, ಅದರಿಂದ ಭಿನ್ನ ನಾಮ ಹಚ್ಕೋತಾರೆ. ಇಲ್ಲಿನೂ ಬಾಬಾ ಹೇಳ್ತಾರೆ, ಹದದ ಆಕರ್ಷಣೆ ಅಥವಾ ವಿಭೂತಿಯಿಂದ ಭಿನ್ನ ಆಗಿರ್ತಕ್ಕಂಥವರು ಸತ್ಯವಾದ ವೈಷ್ಣವರು ಅಂತ ಹೇಳ್ತಾರೆ. पांच विकारों के साथ साथ पांच तत्वों के आकर्षण से परे ले जाने वाले. ಐದು ವಿಕಾರಗಳ ಜೊತೆಗೆ 5 ತತ್ವಗಳ ಆಕರ್ಷಣೆಯಿಂದ ಭಿನ್ನ ಆಗಿರುವಂತಹ ಸಚ್ಚಾ ವೈಷ್ಣವ್ ಬನಾನೆ ವಾಲೆ, ನಮ್ಮನ್ನು ಸತ್ಯವಾದ ವೈಷ್ಣವರನ್ನಾಗಿ ಮಾಡುವಂತಹ ವಾಣಿ ಸೆ ಪರೆ ಲೇ ಜಾಕರ್ ವಾನಪ್ರಸ್ಥ ಸ್ಥಿತಿ ಮೇ ಸ್ಥಿತ್ ಕರ್ನೆ ವಾಲೆ, ಮಾತುಗಳಿಂದ ಭಿನ್ನವಾಗಿ ವಾನಪ್ರಸ್ಥದಲ್ಲಿ ಸ್ಥಿತ ಮಾಡುವಂತಹ ಮತ್ತು ಗಿರ್ತಿ ಕಲಾ ಸೆ ಚಡ್ತಿ ಕಲಾ ಕಿ ಓರ್ ಲೇ ಜಾನೆ ವಾಲೆ, ನಾವೆಲ್ಲ ಇಳಿಯುವ ಕಲೆಯಲ್ಲಿದ್ವಿ, ಇಂಥವ್ರನ್ನ ಬಾಬಾ ಏನು ಮಾಡಿದ್ರು, ಏರುವ ಕಲೆಯಲ್ಲಿ ತಗೊಂಡು ಹೋಗ್ತಕ್ಕಂಥ ಶಿವಬಾಬಾ ಆತ್ಮಿಕ ಮಕ್ಕಳಿಗೆ ಹೇಳ್ತಾರೆ. ರುಹಾನಿ ಬಚ್ಚೋ ಸೆ ಬೋಲೆ ಏನು ಹೇಳ್ತಾರೆ, क्या अपने को 1 सेकंड में वाणी से परे वानप्रस्थ अवस्था में स्थित कर सकते हो. ತಾವು ಒಂದೇ ಸೆಕೆಂಡಿನಲ್ಲಿ ಮಾತಿನಿಂದ ಭಿನ್ನ ಆಗಿ ವಾನಪ್ರಸ್ಥ ಅವಸ್ಥಾದಲ್ಲಿ ಸ್ಥಿತ ಆಗ್ತೀರಾ. ಜೈಸೆ ವಾಣಿ ಮೇ ಸಹಜ ಹಿ ಆ ಜಾತೆ ಹೋ, ಒಳಗಡೆ ಏನಾರ ಸಂಕಲ್ಪ ಬಂದ ತಕ್ಷಣ ಏನು ಮಾಡ್ತೀವಿ, ಆ ಸಂಕಲ್ಪವನ್ನು ಏನು ಮಾಡ್ತೀವಿ, ವಾಣಿ ಮುಖಾಂತರ ಹೊರಗೆ ಹಾಕ್ತೀವಲ್ಲ ಒಂದೇ ಸೆಕೆಂಡಿನಲ್ಲಿ. ಕ್ಯಾ ವೈಸೆ ಹಿ, ಹಾಗೆಯೇ ವಾಣಿ ಸೇ ಪರೆ, ಹೇಗೆ ಮಾತಿನಲ್ಲಿ ಸಹಜವಾಗಿ ಬರ್ತೀರೋ ಅದೇ ಥರನಾಗಿ ವಾಣಿಯಿಂದ ಭಿನ್ನ ಆಗ್ತಕ್ಕಂಥದ್ದು ಸಹಜವಾಗಿದೆ. ಏನು ಇತನಾ ಹಿ ಸಹಜ ಹೋ ಸಕ್ತೆ ಹೋ, ಅಷ್ಟು ಸಹಜ ಇದೆಯಾ, ಮಾತಾಡಬಾರ್ದು ಅಂದರೆ ಗಪ್ ಇದ್ಬಿಡೋದು, ಅಷ್ಟು ಸಹಜವಾಗಿ ಆಗ್ತಿರೇನು. कैसी भी परिस्थिति हो, वातावरण हो, वायुमंडल हो या प्रकृति का तूफान हो, लेकिन इन सब के होते हुए, देखते हुए, सुनते हुए, महसूस करते हुए जितना ही बाहर का तूफान हो उतना स्वयं अचल अटल शांति स्थिति में स्थित हो सकते हो. बाबा ಕೇಳ್ತಾರೆ, ಪರಿಸ್ಥಿತಿ ಏನೇ ಇರಲಿ, ವಾತಾವರಣ ಎಂಥದೇ ಇರಲಿ, ವಾಯುಮಂಡಲ ಏನೇ ಆಗಿರಲಿ, ಅಥವಾ ಪ್ರಕೃತಿಯ ಬಿರುಗಾಳಿ ಬರಲಿ, ಆದರೆ ಎಲ್ಲ ಇದ್ದನೂ ಕೂಡ ನೋಡ್ತಾ, ಎಲ್ಲವನ್ನ ಕೇಳ್ತಾ, ಎಲ್ಲವನ್ನ ಅನುಭವಿಸ್ತಾ, ಜಿತನಾ ಹಿ ಬಾಹರ್ ಕ ತೂಫಾನ್ ಹೋ, ಎಷ್ಟೆಷ್ಟು ಹೊರಗಡೆಯಿಂದ ಬಿರುಗಾಳಿ ಇದೆಯೋ, ಎಷ್ಟು ಜೋರು ಬಿರುಗಾಳಿ ಇದೆಯೋ ಅಷ್ಟೇ ಶಕ್ತಿಯಿಂದ ಉತ್ತನಾ ಸ್ವಯಂ ಅಚಲ್ ರಹನಾ, ಯಾರು ಏನೇನಂತಾರೋ, ಏನೇನು ಪರಿಸ್ಥಿತಿಗಳು ಬರ್ತಾವೋ, ಏನೇ ಬಂದರೆ ಏನಾಗಿರಬೇಕು, ಅಚಲ್ ಅಟಲ್ ಗಟ್ಟಿಯಾಗಿರ್ಬೇಕು. ಶಾಂತ ಸ್ಥಿತಿ ಮೇ ಸ್ಥಿತ್ ಹೋ ಸಕ್ತೆ ಹೋ, ಆಗ್ತೈತ್ಯಾ ಅಂತ ಕೇಳ್ತಾರೆ ಬಾಬಾ. ಶಾಂತಿ ಮೇ ಶಾಂತ ರಹನಾ ಬಡಿ ಬಾತ್ ನಹಿ ಹೇ. ಈಗ ಅಮೃತ ಹೇಳಿದ್ರಾಗ ಎಲ್ಲ ಶಾಂತಿ ಇರ್ತದೆ, ಎಲ್ಲ ಶಾಂತಿದ್ದೇ ಇರ್ತೀವಿ, ಇದೇನು ದೊಡ್ಡಗದಲ್ಲ ಅಂತಾರೆ ಬಾಬಾ. ಶಾಂತಿ ಮೇ ಶಾಂತ रहना बड़ी बात नहीं है, लेकिन अशांति के वातावरण में भी शांत रहना इसको ही. ಅಶಾಂತಿಯ ವಾತಾವರಣದಲ್ಲಿನೂ ಕೂಡ ನಾವೇನಿರಬೇಕು, ಶಾಂತಿ ಇರಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ, ಜ್ಞಾನ ಸ್ವರೂಪ್, शक्ति स्वरूप, याद स्वरूप और सर्वगुण स्वरूप कहा जाता है. ನಮ್ಮನ್ನು ನಾವು ತಿಳ್ಕೋಬೇಕು.
ಜ್ಞಾನ ಸ್ವರೂಪ ಎಷ್ಟಾಗಿದ್ದೀವಿ, ಶಕ್ತಿ ಸ್ವರೂಪ ಎಷ್ಟಾಗಿದ್ದೀವಿ, ಯಾದ ಸ್ವರೂಪ ಎಷ್ಟಾಗಿದ್ದೀವಿ, ಸರ್ವಗುಣ ಸ್ವರೂಪ. ಯಾವಾಗ ಗೊತ್ತಾಗ್ತೈತೆ ನಮ್ಮದು? ಪರಿಸ್ಥಿತಿ ಬಂದಾಗ ನನ್ನ ಸ್ಥಿತಿ ಏನು ಅಂತ ತಿಳ್ಕೊಂಡು ಅದ್ರ ಮೇಲೆ ನಾನೆಷ್ಟು ಪರ್ಫೆಕ್ಟ್ ಇದ್ದೀನಿ ಅಂತ ಗೊತ್ತು. ಭಿನ್ನ ಭಿನ್ನ ಪ್ರಕಾರ ಕೆ ಕಾರಣ ಹೋತೆ ಹುಯೆ ಸ್ವಯಂ ನಿವಾರಣ ರೂಪ ಬನೆ. ಇರ್ತವೆ ಕಾರಣಗಳಿರ್ತವೆ, ಬರ್ತವೆ, ಪ್ರಕೃತಿ ಅದು ಇದು ಎಲ್ಲ ಬರ್ತಾವೆ. ಅದರಲ್ಲಿನೂ ಕೂಡ ಇದ್ದು ನಿವಾರಣ ರೂಪ ಬನೆ. इसको कहा जाता है पुरुषार्थ का प्रत्यक्ष प्रमाण रूप. ಪುರುಷಾರ್ಥದ ಪ್ರತ್ಯಕ್ಷ ಪ್ರಮಾಣ ನೀವು ಕೊಡಬೇಕು ಅಂತಂದರೆ ಏನು ಬರಬೇಕು? ನಮಗೆ ಪರಿಸ್ಥಿತಿಗಳು ಬರಬೇಕು, ವಿಘ್ನಗಳು ಬರಬೇಕು, ಬಿರುಗಾಳಿಗಳು ಬರಬೇಕು. ಆವಾಗ ನಾವೇನು ತೋರಿಸ್ಬೇಕು? ನಮ್ಮ ಸ್ಥಿತಿಯನ್ನು ಪ್ರತ್ಯಕ್ಷ ಪ್ರಮಾಣ ತೋರಿಸ್ಬೇಕು. ವಾ ಡ್ರಾಮ ವಾ ಬಂದ್ಯ ಬಾ. ಇಷ್ಟು ಸ್ಥಿತಿ ಇದೆಯಾ ಅಂತ ಕೇಳ್ತಾರೆ ಬಾಬಾ. ऐसे महावीर बने हो. ಇತಕ್ಕ ಮಹಾವೀರ್ ಮಾಡಕತ್ತಾರೆ ಬಾಬಾ. ಇಂಥ ಮಹಾವೀರ ಆಗಿದ್ದೀರಾ ಕೇಳ್ತಾರೆ ಬಾಬಾ. ಯಾ ಅಬ್ ತಕ್ ವೀರ್ ಬನೆ ಹೋ. ಬರೀ ವೀರ್ ಅಷ್ಟೇ ಆಗಿದ್ದೀರೋ ಅಥವಾ ಮಹಾವೀರ್ ಆಗಿದ್ದೀರೋ? ವೀರ್ ಆಗಿದ್ದೀವಿ ಅನ್ಸುತ್ತೆ. ಇನ್ನೇನಾಗಬೇಕಾಗಿದೆ? ಮಹಾವೀರ್. ಮಹಾವೀರ್ ಅಂದರೆ ಬಾ ಬರ್ತೀಯ ಬಾ. ಎಷ್ಟು ಬರ್ತೀ? ಬಾ. ಆಹ್ವಾನ ಮಾಡ್ರಿ ತೂಫಾನುಗಳನ್ನು. ಕಿಸ್ ಸ್ಟೇಜ್ ತಕ್ ಪਹੁಂಚೆ ಹೋ. ಎಲ್ಲಿ ತನಕ ಬಂದಿದ್ದೀರಾ? ಯಾವ ಸ್ಟೇಜಿಗಿದ್ದೀರಾ? ಮಹಾವೀರ್ ಕಿ ಸ್ಟೇಜ್ ಸಾಮನೆ ದಿಖಾಯಿ ದೇತಿ ಹೇ. ಪಾಪ ಹೇಳ್ತಾರೆ, ಎಷ್ಟೆಷ್ಟು ನನಗೆ ಕಷ್ಟ ಬರ್ತಿದೆ ಅದರ ಅರ್ಥ ನನ್ನ ಎದುರುಗಡೆ ಏನಿದೆ? ಮಹಾವೀರ್ ಆಗೋದದ ನಾನು. ನಿಜವಾಗ್ಲೂ ಬಾಬಾ ನನ್ನನ್ನು ಮಹಾವೀರನ್ನಾಗಿ ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳು ನನಗೆ ಬರ್ತಾವು. ಅದೇ ಸತ್ಯ. ಸತ್ಯ ಅದೇ. ಮಹಾವೀರ್ ಕಿ ಸ್ಟೇಜ್ ಸಾಮನೆ ದಿಖಾಯಿ ದೇತಿ ಹೇ ಯಾ ಸಮೀಪ್ ದಿಖಾಯಿ ದೇತಿ ಹೇ ಅಥವಾ ಬಾಪ್ ಸಮಾನ್ ಸ್ವಯಂ ಕೋ ದಿಖಾಯಿ ದೇತಿ ಹೇ. ಯಾವ ಸ್ಟೇಜ್ನಲ್ಲಿದ್ದೀರಾ ಅಂತಾರೆ ಬಾಬಾ. ಬಾಪ್ ಸಮಾನ್ 3 ಸ್ಟೇಜ್ ನಂಬರ್ ವಾರ್ ಹೇ. ಬಾಪ್ ಸಮಾನ ಆಗಬೇಕು ಅಂದರೆ 3 ಸ್ಟೇಜ್ಗಳು ನಂಬರ್ ವಾರ್ ಇದ್ದೀರಾ. ಏಕ್ ಹೇ ಸಮಾನ್, ದೂಸರಿ ಸೇ ಸಮೀಪ್, ತೀಸರಿ ಹೇ ಸಾಮ್ನೆ. ಬಾಪ್ ಸಮಾನ ಆಗೋದ್ರಲ್ಲಿ 1 ತಂದೆ ಸಮಾನ, 2 ಬಾಬನ್ ಸಮೀಪ್ ಕೂತ್ಕೊ, ಇನ್ನೊಂದು ಬಾಬನ್ ಎದುರುಗಡೆ. ಇವು 3 ಸ್ಟೇಜಸ್ ಅದಾವು. ತೋ ಕಹಾ ತಕ್ ಪਹੁಂಚೆ ಹೋ? ಬಾಬಾ ಎದುರುಗಡೆ ಇದ್ದಾರೋ ಅಥವಾ ಬಾಬನ ಸಮೀಪ ಇದ್ದೀರೋ ಅಥವಾ ಬಾಪ್ ಸಮಾನ ಆಗಿಬಿಟ್ಟಿದ್ದೀರೋ? समान वाले की निशानी 1 सेकंड में जहाँ और कैसे चाहे जो चाहे वह कर सकते हैं, वह करते हैं. ಯಾರೋ ಬಾಪ್ ಸಮಾನ ಆಗಿದ್ದಾರೋ ಅವರ ನಿಶಾನಿ ಏನಾಗಿರ್ತದಂತೆ? 1 ಸೆಕೆಂಡಿನಲ್ಲಿ ಜಹಾ ಅವ್ರ ಜೈಸೆ ಚಾಹೆ, ಹೆಂಗೆ ಬೇಕೋ ಹೇಗೆ ಬೇಕೋ, ಜೋ ಚಾಹೆ ಏನು ಇಚ್ಛೆ ಪಡ್ತೀಯೋ ವಹ ಕರ್ ಸಕ್ತೆ ಹೇ, ಅದನ್ನು ಮಾಡಿಬಿಡ್ತೀರಾ. और करते हैं, ಮಾಡೇ ಮಾಡ್ತೀರಾ. ಸೆಕೆಂಡ್ ಸ್ಟೇಜ್ 1 ಸೆಕೆಂಡ್ ಕೆ ಬಜಾಯ್, ಇದು 2ನೇ ಸ್ಟೇಜ್ ಹೇಳ್ತಾರೆ ಬಾಬಾ. 1 ಸೆಕೆಂಡ್ ಬದಲಾಗಿ कुछ घड़ियों में 1 ತಾಸು ಬೇಕಾಗ್ತದೆ. कुछ घड़ियों में स्वयं को सेट कर सकते हैं. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೇನಾಗ್ಬಿಡ್ತೀರಾ ನೀವು? ಸೆಟ್ ಆಗ್ತೀರಾ. तीसरी स्टेज कुछ घंटों व दिनों तक स्वयं को सेट कर सकते हैं. ಮೂರನೇ ಸ್ಟೇಜ್ ಆಗಿದೆ. ಒಂದು ಮಾತೇನೋ ಬರ್ತದೆ, 2-3 ದಿವಸ ತನಕ ಹೋಗ್ತದೆ, ಆಮೇಲೆ ಮತ್ತೆ ಸೆಟ್ ಆಗಿಬಿಡ್ತೀರಾ. ಎಲ್ಲಿದ್ದೀರಿ ಅಂತ ಕೇಳ್ತಾರೆ ಬಾಬಾ. समान वाले सदा बाप समान स्वयं के महत्व को, स्वयं की सर्वशक्तियों के महत्व को और हर पुरुषार्थी की नंबरवार स्टेज को गुणदान, ज्ञान धन दान और स्वयं के समय का दान, इन सब के महत्व को जानने वाले और चलने वाले होते हैं. ಬಾಬಾ ಹೇಳ್ತಾರೆ, ಯಾರು ಬಾಪ್ ಸಮಾನ ಆಗಬೇಕಂತಾರೋ ಅಂಥವರು ಸದಾ ಯಾವಾಗಲೂ ತಂದೆ ಸಮಾನ, ಸ್ವಯಂಗೆ ಮಹತ್ವ, ನನ್ನ ಬಗ್ಗೆ ನನಗೇನಿರಬೇಕು? ಮಹತ್ವ ಇರಬೇಕು.
ಸ್ವಯಂ ಕಿ ಸರ್ವಶಕ್ತಿಯೋ ಕೆ ಮಹತ್ವ, ನನ್ನಲ್ಲಿಯ ಎಲ್ಲ ಶಕ್ತಿಗಳ ಮಹತ್ವ ನನಗೆ ಗೊತ್ತಿರಬೇಕು, ತಿಳ್ಕೊಂಡಿರಬೇಕು. ಮತ್ತು ಹರ್ ಪುರುಷಾರ್ಥಿ ಕಿ, ಪ್ರತಿಯೊಬ್ಬ ಪುರುಷಾರ್ಥಿಯ ನಂಬರ್ವಾರ್ ಸ್ಥಿತಿಯಿಂದ ಗುಣದಾನ್, ಗುಣದ ದಾನ ಮಾಡಬೇಕು, ಜ್ಞಾನಧನದ ದಾನ ಮಾಡಬೇಕು. ಮತ್ತು ಸ್ವಯಂಗೆ ಸಮೈಕ ದಾನ್, ಸ್ವಯಂಗೆ ಸಮೈಕ ದಾನ್, ನನ್ನ ಸಮಯವನ್ನು ಯಾರು ಕೊಡಬೇಕು? ಇನ್ನೊಬ್ಬರ ಕಲ್ಯಾಣದಲ್ಲಿ ಕೊಡಬೇಕು. ಅದು ಸಮಯದ ದಾನ. ನೋಡ್ರಿ ಏನೇನು ದಾನ ಮಾಡೋದು ಹೇಳ್ತಾರೆ ಬಾಬಾ. ನಾವೆಲ್ಲ ದಾನ ಮಾಡೋದಂದ್ರೆ ಏನೇನು ತಿಳ್ಕೊಂಡಿದ್ದೀವಿ? ಗುಣಗಳ ದಾನ. ಇನ್ನೊಬ್ಬರ ಪ್ರತಿಯಾಗಿ ನನ್ನ ಗುಣಗಳ ದಾನ ಮಾಡೋದಂದ್ರೇನು? ನನ್ನ ಗುಣ ಶಾಂತಿ, ಶಾಂತಿ ಗುಣ ಅವ್ರಿಗೆ ಕೊಡಬೇಕು, ಅವ್ರಿಗೆ ಪ್ರೇಮ ಕೊಡಬೇಕು, ಖುಷಿ ಕೊಡಬೇಕು. ಇವೆಲ್ಲ ಏನು? ಗುಣಗಳ ದಾನ. ಜ್ಞಾನಧನ್ ದಾನ. ಬಾಬಾ ಏನು ನನಗೆ ಜ್ಞಾನ ಕೊಟ್ಟಿದ್ದಾರೋ ಆ ಜ್ಞಾನ ಸಂಪತ್ತವನ್ನು ಕೊಡಬೇಕು. ಇಷ್ಟೆಲ್ಲದರ ಜೊತೆಗೆ ಇವತ್ತಿನ ಹೊಸದು ಹೇಳ್ತಾರೆ ಬಾಬಾ, ಸ್ವಯಂಗೆ ಸಮೈಕ ದಾನ್ದು. ಇದೆಲ್ಲ ಮಾಡೋಕ್ಕೆ ಏನು ಬೇಕು? ಸಮಯ ಬೇಕು. ಅಲ್ಲಿಗೆ ನಾವು ಸಮಯವನ್ನು ಕೂಡ ಏನು ಮಾಡಿದ್ವಿ? ಇನ್ನೊಬ್ಬರ ಪ್ರತಿಯಾಗಿ ದಾನ ಮಾಡಿದ್ದೀವಿ. ಹೆಂಗೆ ದಾನ ಮಾಡೋದು? ಇನ್ನೊಬ್ಬರ ಪ್ರತಿ ದಾನ ಅಂದ್ರೇನು? ವೇಸ್ಟ್ ಸಲುವಾಗಿ ಅಲ್ಲ, ಆತ್ಮಗಳ ಕಲ್ಯಾಣಕ್ಕಾಗಿ ನಾವು ಸಮಯವನ್ನು ಕೊಡೋದು. ಇನ್ ಸಬ್ಕೆ ಮಹತ್ವಕ್ಕೂ ಜಾನನೆ ವಾಲೆ, ಈ ಎಲ್ಲದರ ಮಹತ್ವವನ್ನು ತಿಳ್ಕೊಂಡುವಂಥವರು ಮತ್ತು ಚಲನೆ ವಾಲೆ, ಇದರ ಪ್ರಕಾರವಾಗಿ ನಡೆಯುವಂಥವ್ರು ಇರ್ತಾರೆ. ಯಾರೋ? ಬಾಪ್ ಸಮಾನ್ ಆಗುವಂಥವ್ರು. वे कर्मों को, संस्कार और स्वभाव को जानने वाले ಜ್ಞಾನ ಸ್ವರೂಪ ಹೋತೆ ಹೇ. ಬಾಪ್ ಸಮಾನ ಆಗುವಂಥವರು ಕರ್ಮಗಳನ್ನು, ಸಂಸ್ಕಾರ ಮತ್ತು ಸ್ವಭಾವವನ್ನು ತಿಳ್ಕೊಂಡಿರುವಂತಾಗಿರ್ತಾರೆ, ಜ್ಞಾನ ಸ್ವರೂಪ ಆಗಿರ್ತಾರೆ. ಕ್ಯಾ ಐಸೆ ಜ್ಞಾನ ಸ್ವರೂಪ ಬನೇ ಹೋ? ಇಂಥ ಜ್ಞಾನ ಸ್ವರೂಪ ಆತ್ಮಗಳಾಗಿದ್ದೀರಾ? जितनी वाणी सुनने और सुनाने की जिज्ञासा रहती है, ಎಷ್ಟೆಷ್ಟೋ ಮಾತುಗಳನ್ನು ಹೇಳುವುದು, ಕೇಳುವುದರಲ್ಲಿ ನಿಮಗೆ ತವಕ ಇರ್ತದೋ, ತಡಪ್ಪಿರ್ತದೋ, ಚಾನ್ಸ್ ಬನಾತೆ ಭೀ ಹೋ, ಮಾತಾಡಲಿಕ್ಕೆ ಚಾನ್ಸನ್ನು ಮಾಡ್ಕೊಂಡಿರ್ತೀರಾ. ಕ್ಯಾಸೆ ಹಿ, ಹಾಗೇನೆ ಫಿರ್ ವಾಣಿ ಸೇ ಪರೆ, ವಾಣಿಯಿಂದ ಭಿನ್ನ ಆಗ್ತಕ್ಕಂಥ ಸ್ಥಿತಿನಲ್ಲಿ ಸ್ಥಿತ ಆಗುವುದಕ್ಕೂ ಚಾನ್ಸ್ ಮಾಡ್ಕೊಳ್ತೀರಿ ನೀವು. ಅವ್ರ ಲೇನೇಕಿ ಜಿಜ್ಞಾಸು ಹೋ, ಹೇಗೆ ಮಾತು ಹೇಳಬೇಕು ಅನ್ನೋ ಜಿಜ್ಞಾಸು ಇರ್ತದೆ ನಮಗೆ, ಹಾಗೆ ಮಾತಿನಿಂದ ಭಿನ್ನ ಆಗೋದನ್ನು ಇಚ್ಛೆ ಇರಬೇಕು ಅಂತಾರೆ ಬಾಬಾ. ಯಹ ಲಗನ್ ಸ್ವತಃ ಸ್ವಯಂ ಮೇ ಉತ್ಪನ್ನ ಹೋತಿ ಹೇ, ಯ ಸಮಯ ಪ್ರಮಾಣ, समस्या प्रमाण व प्रोग्राम प्रमाण यह जिज्ञासा उत्पन्न होती है. ಬಾಬಾ ಹೇಳ್ತಾರೆ, ಯಹ ಲಗನ್, ಪರಮಾತ್ಮನ ಮೇಲಿನ ಲಗನ್, ಪ್ರೀತಿ ಸ್ವತಃ ಸ್ವಯಂನಲ್ಲಿ ಉತ್ಪನ್ನ ಆಗ್ತಿದೆಯೋ ಅಥವಾ ಸಮಯ ಪ್ರಮಾಣವಾಗಿ ಸಮಸ್ಯೆ ಬಂದಾಗ ಪ್ರೋಗ್ರಾಮ್ ಮಾಡುವಾಗ ಇರ್ತದೋ ಅಂತ ಕೇಳ್ತಾರೆ ಬಾಬಾ. जिज्ञासा उत्पन्न होती है. फर्स्ट स्टेज तक पहुंची हुई आत्माओं की पहली निशानी यह होगी. ಮೊದಲೇ ಸ್ಥಿತಿನಲ್ಲಿ, ಫಸ್ಟ್ ಸ್ಟೇಜಲ್ಲಿ ಮುಟ್ಟಿದಂತಹ ಆತ್ಮಗಳ ಮೊದಲನೆಯ ನಿಶಾನೆ ಇದಾಗಿದೆ. ऐसे आत्मा को इस अनुभूति की स्थिति में मगन रहने के कारण, ಇಂಥ ಆತ್ಮಗಳು ಈ ಅನುಭೂತಿಯ ಸ್ಥಿತಿನಲ್ಲಿ ಮಗನಾಗಿರುವುದರ ಕಾರಣ, कोई भी विभूति व कोई भी हद की प्राप्ति का आकर्षण उन्हें उनके संकल्प तक भी छू नहीं सकता. ಯಾವುದೇ ವಿಭೂತಿ ಅಥವಾ ಹದದ ಪ್ರಾಪ್ತಿಯ ಆಕರ್ಷಣೆ ಅವರ ಸಂಕಲ್ಪದಲ್ಲೂ ಕೂಡ ಮುಟ್ಟೋದಿಲ್ಲ ಅಂತಾರೆ ಬಾಬಾ. अगर कोई भी हद की प्राप्ति की आकर्षण संकल्प में भी छूने की हिम्मत रखती है तो इसको क्या कहेंगे? ಒಂದು ವೇಳೆ ಹದದ ಪ್ರಾಪ್ತಿಯ ಆಕರ್ಷಣ ಸಂಕಲ್ಪ ಸ್ವಲ್ಪ ಮುಟ್ಟಿದ್ರೂ ಕೂಡ ಏನು ಹೇಳಬೇಕು ಅಂತಾರೆ ಬಾಬಾ ಅಂಥವ್ರಿಗೆ. ಕ್ಯಾ ಐಸೆ ಕೋ ವೈಷ್ಣವ್ ಕಹೆಂಗೆ? ಅಂಥವ್ರಿಗೆ ವೈಷ್ಣವ ಅಂತ ಹೇಳ್ತಾರೇನು? जैसे आजकल के नामधारी वैष्णव अनेक प्रकार की परहेज करते हैं, कई व्यक्तियों और कई प्रकार की वस्तुओं से अपने को छूने नहीं देते हैं. और ಮುಟ್ಟಿಸ್ಕೊಳ್ಳಲ್ಲ ನೋಡ್ರಿ ವೈಷ್ಣವರು.
ಮಡಿ 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 ದೂರ ಸರಿ ಅಂತಿರ್ತಾರೆ. ಹೆಸರಿಗೆ ವೈಷ್ಣವರಂತ ಏನಿರ್ತಾರಲ್ಲ, ನಾಮಧಾರಿ, ಅವ್ರ ಪ್ರಕಾರ ಪರ್ಹೇಜ್, ಅವರು ಬಹಳಷ್ಟು ಪರ್ಹೇಜ್ ಮಾಡ್ತಾರೆ. ಅವರು ಬೆಳ್ಳುಳ್ಳಿ ತಿನ್ನೋದಿಲ್ಲ, ಈರುಳ್ಳಿ ತಿನ್ನೋದಿಲ್ಲ, ಅಂಥದಿಂಥದ್ದು ಹೊರಗಿನ ತಿನ್ನೋದಿಲ್ಲ. ಅವರೆಲ್ಲ ಬಹಳಷ್ಟು ಪಾಲನೆ ಮಾಡ್ತಿರ್ತಾರೆ. ಬಾಬಾ ಹೇಳ್ತಾರೆ, ಆಜ್ಕಲ್ ನಾಮಧಾರಿ ವೈಷ್ಣವ ಅನೇಕ ಪ್ರಕಾರಕ್ಕೆ ಪರ್ಹೇಜ್ ಅಂದರೆ ವೃತ್ತಗಳನ್ನು ಹಿಡಿದಿರ್ತಾರೆ. ಅವರು ಕೈ ವ್ಯಕ್ತಿಯವರು ಯಾರನ್ನ ಮುಟ್ಟಿಸ್ಕೊಳ್ಳೋದಿಲ್ಲ. ಅಗರ್ ಅಕಾರಣೆ ಕೊಯ್ ಛೂ ಲೇತೆ ಹೇ ತೋ ವಹ ಪಾಪ್ ಸಮಜ್ತೆ ಹೇ. ಅಪ್ಪಿ ತಪ್ಪಿ ಮುಟ್ಟಿದ್ರು ಅಂದ ಕೂಡಲೇ ಏನಂತಾರೆ, ಪಾಪ ಅಂತ ಅನ್ಸ್ಕೋತಾರೆ. ಹೋಗಿ ಏನು ಮಾಡ್ತಾರೆ, ಮತ್ತು ದಡ ನೀರು ಹಾಕ್ಕೊಂಡ್ಬಿಡ್ತಾರೆ ಮೈ ಮೇಲೆ, ತಣ್ಣೀರು. ಅಗರ್ आप जैसा नाम वैसा काम करने वाले, जैसा संकल्प वैसा स्वरूप बनने वाले सच्चे वैष्णव हो, ऐसे सच्चे वैष्णवों को क्या कोई छू सकने का साहस कर सकता है? ಬಾಬಾ ಹೇಳ್ತಾರೆ, ಆಪ್ ಜೈಸಾ ನಾಮ್ ವೈಸಾ ಕಾಮ್. ಹೇಗೆ ನಮ್ಮ ಹೆಸರೇನಿದೆ ಬ್ರಾಹ್ಮಣಾತ್ಮ, ನಮ್ಮ ಹೆಸರು ಬ್ರಾಹ್ಮಣ್. ವೈಸಾ ಕಾಮ್ ಕರ್ನೆ ವಾಲೆ, ನಾವು ಏನಿದೆಯೋ ಅಂಥದೇ ಕರ್ಮಗಳನ್ನು ಮಾಡಬೇಕು. ವೈಸಾ ಸಂಕಲ್ಪ, ಅಂಥ ಸಂಕಲ್ಪಗಳು. ವೈಸಾ ಸ್ವರೂಪ ಬದನೆ ವಾಲೆ, ಸತ್ಯವಾದ ವೈಷ್ಣವರು ನೀವಾಗಿದ್ದೀರಾ. ಇಂಥವರನ್ನು, ಸತ್ಯ ವೈಷ್ಣವರನ್ನು ಯಾರಾದರೂ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯದೇ ಏನು, ಸಾಹಸ ಮಾಡ್ತಾರೇನು ಅಂತಾರೆ ಬಾಬಾ. ಏನು ಸಾಹಸ? ವಿಕಾರಗಳು ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಏನು? अगर छू लेते हैं तो छोटे मोटे पाप बनते जाते हैं. ಮುಟ್ಟಿದ್ರು ಅಂದರೆ ಏನಾಗ್ತದೆ? ಏನು ಮುಟ್ಟೋದು? ವ್ಯರ್ಥ ಸಂಕಲ್ಪ, ವ್ಯರ್ಥ ಕರ್ತವ್ಯ, ಸಮಯ ವ್ಯರ್ಥ, ಇವೆಲ್ಲ ಮಾಡಿದ್ರೆ ಏನಾಗ್ಬಿಡ್ತದೆ ಅಂತಾರೆ ಬಾಬಾ? ಸಣ್ಣ ಸಣ್ಣ ಪಾಪಗಳಾಗ್ಬಿಡ್ತಾವೆ. ऐसे सूक्ष्म पाप आत्मा को ऊंच स्टेज पर जाने से रोकने के निमित्त बन जाते हैं. ಈ ಸಣ್ಣ ಸಣ್ಣ ಸೂಕ್ಷ್ಮ ತಪ್ಪುಗಳು, ಪಾಪಗಳು ನಾವು ಆತ್ಮಗಳನ್ನು ಏನು ಮಾಡೋದಿಲ್ಲ, ಮೇಲೆ ಒಯ್ಯೋದಿಲ್ಲ, ಕೆಳಗೆ ಇಳಿಸ್ಬಿಡ್ತಾವೆ ಅವು ಅಂತ ಹೇಳ್ತಾರೆ ಬಾಬಾ. ಹೆಚ್ಚಿನ ಸ್ಥಿತಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಕ್ಯೋಂಕಿ ಪಾಪ ಅರ್ಥಾತ್ ಬೋझ. ಯಾಕೆ ನಮಗೆ ಮೇಲೆ ಹೋಗೋಕ್ಕಾಗೋದಿಲ್ಲ? ಭಾರ ಆಗ್ಬಿಡ್ತದೆ. ಪಾಪದ ಭೋಜ ಆತ್ಮನಲ್ಲಿ ಉಳ್ಕೊಳ್ಳೋದ್ರಿಂದ ಆತ್ಮ ಮೇಲೆ ಹೋಗೋಕ್ಕಾಗೋದಿಲ್ಲ, ಹಗರು ಇರಲಿಕ್ಕಾಗೋದಿಲ್ಲ. ವಹ ಫರಿಸ್ತಾ, ಬಾಬಾ ಹೇಳ್ತಾರೆ, ಫರಿಸ್ತಾ ಬನನೆ ನಹಿ ದೇತೆ. ಫರಿಸ್ತಾ ಆಗೋದಂದ್ರೆ ಏನು? ಲೈಟ್ ಆಗಿರೋದು, ಹಗರು, ಎಲ್ಲವನ್ನ ಹಗರು ತಗೊಳ್ಳೋದಕ್ಕೆ ಫರಿಸ್ತಾ ಅಂತಾರೆ. ಫರಿಸ್ತಾ ಅಂದರೆ ಅದು ಬೆಳ್ಳಗಾಗಿ ಹಿಂಗೆ ಹಾರಾಡೋದಲ್ಲ ಅದು. ಅದರ ಅರ್ಥ ಏನು? ಮನಸ್ಸನ್ನು ಏಕ್ದಮ್ ಹಗರು, ಏನೇ ಬಂದರೂ ಅದನ್ನು ಹಗರು ತಗೊಳ್ಳೋದು, ಅದಕ್ಕೆ ಫರಿಸ್ತಾ ಅಂತಾರೆ. ಬಾಬಾ ಹೇಳ್ತಾರೆ, बीज रूप स्थिति व वानप्रस्थ स्थिति में स्थित नहीं होने देते. ಫರಿಸ್ತಾನೇ ಆಗಲಿಲ್ಲ, ಇನ್ನು ಮುಂದೆ ಬೀಜ ರೂಪ ಸ್ಥಿತಿಯಲ್ಲಿ ಬರ್ತದೆ. ಬೀಜ ರೂಪ ಸ್ಥಿತಿ ಆಗೋಕ್ಕಿಂತ ಮುಂಚೆ ನಾವು ಏನಾಗಬೇಕಾಗ್ತದೆ? ಫರಿಸ್ತಾ ಆಗಬೇಕಾಗ್ತದೆ, ಆಮೇಲೆ ಬೀಜ ರೂಪ ಸ್ಥಿತಿ. ಇದೆಲ್ಲ ಮಾಡೋಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾವುದು? ನಾವು ಮಾಡಿದ ಪಾಪಕರ್ಮಗಳು. अमृत वेले की रूह रिहान में वह कंप्लेंट करते व प्रश्न पूछते हैं. ಅಮೃತ ವೇಳೆಯಲ್ಲಿ ಬಂದು ಏನು ಮಾಡಬೇಕಾಗೈತಿ? ಬಾಬನ ಜೊತೆ ಖುಷಿಲೇ ಮಾತಾಡಬೇಕು. ಅದನ್ನು ಬಿಟ್ಟು ಇಲ್ಲಿ ಬಂದು ಕೂತು ಬಾಬಾ ಕಂಪ್ಲೇಂಟ್ ಮಾಡಿದರೆ, ಪ್ರಶ್ನೆ पूछते हैं कि पावरफुल स्टेज जो होनी चाहिए वह क्यों नहीं होती. ಶಕ್ತಿಶಾಲಿ ಸ್ಥಿತಿ ಆಗಬೇಕು ಅಂದರೆ ಅದು ಆಗೋದಿಲ್ಲ, ಯಾಕೆ? थोड़ा समय वह स्टेज क्यों रहती है? इसका कारण यह सूक्ष्म पाप है जो बाप समान बनने नहीं देते हैं. जैसे 5 विकारों के वश किए हुए कर्म विकर्म या पाप कहे जाते हैं, यह है पापों का मोटा रोग. ಬಾಬಾ ಹೇಳ್ತಾರೆ, 5 ವಿಕಾರಗಳಿಗೆ ವಶ ಆಗಿ ಕರ್ಮ ವಿಕರ್ಮ ಮಾಡಿದಾಗ ಅದೇನಾಗ್ಬಿಡ್ತದೆ? ಪಾಪ ಆಗ್ತದೆ. ಹಾಗೆ ಮಾಡ್ತಾ ಪಾಪಗಳ ದೊಡ್ಡ ರೂಪ ತಗೊಳ್ತದೆ. ऐसे ही महीन पुरुषार्थ अर्थात महारथी के सामने, ಹಾಗೆಯೇ ಯಾರು ಮಹೀನ್ ಪುರುಷಾರ್ಥ ಮಾಡ್ತಿರ್ತಾರೋ, ಸೂಕ್ಷ್ಮ ಪುರುಷಾರ್ಥ ಮಾಡ್ತಿರ್ತಾರೋ,
महारथी के सामने महारथियर ಎದುರುಗಡೆ पांच तत्व अपनी तरफ भिन्न भिन्न रूप से आकर्षित कर. ಈ 5 ತತ್ವಗಳು ಏನು ಮಾಡ್ತಾವೋ ವಿವಿಧ ರೀತಿಯ ಆಕರ್ಷಣೆಗಳನ್ನು ಮಾಡ್ತವೆ. ಮಹೀನ್ ಪಾಪ್ ಬನ್ನಾನೇಕೆ ನಿಮಿತ್ತ ಬಂತೆ ಹೇ. ಸೂಕ್ಷ್ಮ ಪಾಪಗಳನ್ನು ಮಾಡ್ಸಕ್ಕೆ ಹಚ್ತಾವೆ. ಗೊತ್ತೇ ಆಗಲ್ಲ ನಮಗೆ, ಹೌದು ಅದು ಪಾಪ ಐತಿ ಅಂತ ಗೊತ್ತಾಗೋದಿಲ್ಲ. 5 विकारों को समझना और उन्हों को जीतना सहज है. 5 ವಿಕಾರಗಳನ್ನು ಗೆದಿಬೋದು. ಕಾಮ, ಕ್ರೋಧ, ಮೋಹ, ಲೋಭ ಅವನ್ನೆಲ್ಲ ಬಿಟ್ಟು ಬಿಡ್ಬೋದು, ಅವು ಸರಳದ. ಆದರೆ ಬಾಬಾ ಹೇಳ್ತಾರೆ 5 विकारों को समझना और उन्हों को जीतना सहज है, लेकिन 5 तत्वों के आकर्षण से परे रहना यह महारथियों के लिए विशेष पुरुषार्थ है. 5 ತತ್ವಗಳ ಆಕರ್ಷಣೆಯಿಂದ ಪರೆಯಾಗೋದು ಬಹಳಷ್ಟು ಕಷ್ಟ. ಅದು ಮಹಾರಥಿಗಳಿಗೂ ಕೂಡ ವಿಶೇಷವಾದ ಪುರುಷಾರ್ಥ ಇದೆ. ಜಬ್ ಇನ್ 10 को जानकर 10 ಯಾವ್ಯಾವು 5 ವಿಕಾರಗಳು 5 ತತ್ವಗಳು ಇವುಗಳನ್ನು ತಿಳ್ಕೊಂಡು ಇನ್ಹೋಂ ಪರ್ ವಿಜಯ್ ಪ್ರಾಪ್ತ ಕರ್ನಿ ಹೇ. ಇವುಗಳ ಮೇಲೆ ನಾವೇನು ಮಾಡಬೇಕು? ವಿಜಯ ಪ್ರಾಪ್ತ ಮಾಡಿಕೊಳ್ಬೇಕು. ತಬ್ ಹಿ ಸಚ್ಚ ದಶಹರ ಹೋಗ. ಈ 10ಗಳನ್ನು ಏನು ಮಾಡಬೇಕು? ಭಸ್ಮ ಮಾಡಿದಾಗ ಆವಾಗ ಅದೇನಾಗ್ತದೆ? ದಶಹರ ಆಗ್ತದೆ. ವಿಜಯದಶಮಿ ಸ್ಥಿತಿ ಕಾ ಹಿ ಯಾದ್ಗಾರ್ ಹೈ. ನಾವೆಲ್ಲ ಏನು ಮಾಡ್ತೀವಿ? ಸ್ಥೂಲ ದೇಹವನ್ನು ಸುಡ್ತೀವಿ, ಅದರಿಂದ ಏನು ಕೆಲಸ ಆಗೋದಿಲ್ಲ. ಒಳಗಡೆ ಇದಾವಲ್ಲ 10, ಅವುಗಳನ್ನು ಭಸ್ಮ ಮಾಡಬೇಕು. ಪಾಪ ಹೇಳ್ತಾರೆ ಮಹಾರಥಿಯೋಂ ಕಿ ಚೆಕಿಂಗ್ ಮಹೀನ್ ಹೋನಿ ಚಾಹಿ. ನಾನು ಮಹಾರಥಿ ಆಗಬೇಕು ಅಂತಂದರೆ ಸದಾ ಚೆಕ್ಕಿಂಗ್ ಇರಬೇಕು ಒಳಗಡೆ ಅಂತಾರೆ ಬಾಬಾ. ಹೆಂಗೆ? ಮಹೀನ್ ಚೆಕಿಂಗ್, ಸೂಕ್ಷ್ಮ ಚೆಕ್ಕಿಂಗ್ ಇರಬೇಕು. ಅಷ್ಟರತನ್ ऐसे विजय ही प्रसिद्ध होंगे. प्रत्यक्ष रूप में दिखाई देने वाली छोटी छोटी गलतियाँ ऐसे महीन पुरुषार्थी के समक्ष क्या दिखाई देती हैं. ಬಾಬಾ ಹೇಳ್ತಾರೆ ಅಷ್ಟರತನ್ಗಳು ಇಂಥ ವಿಜಯಿ ಪ್ರಸಿದ್ಧಿ ಆಗ್ತದೆ. ಪ್ರತ್ಯಕ್ಷ ರೂಪದಲ್ಲಿ ದಿಖಾಯಿ ದೇನೆ ವಾಲಿ ಏನು ಕಾಣಿಸ್ತದೆ ಅಂದರೆ ಛೋಟಿ ಛೋಟಿ ಗಲ್ತಿಯ. ನಾವೇನು ತಿಳ್ಕೊತೀವಿ? ಸಣ್ಣ ತಪ್ಪು ಅಂತ ತಿಳ್ಕೊತೀವಿ. ಅದೇ ಸಣ್ಣ ತಪ್ಪು ಏನಾಗ್ತದೆ? ನಾಳೆ ಮೇಲಿಂದ ಮಾಡ್ಕೊತ ಹೋದಂಗೆ ಅದೇ ಮೋಟಾ ರೂಪ ಬನಾತಿ ಹೇ ಅಂತ ಹೇಳಿದ್ರಲ್ಲ ಬಾಬಾ. ಈ ಸಣ್ಣ ಸಣ್ಣ ತಪ್ಪುಗಳನ್ನು ಈ ಸೂಕ್ಷ್ಮ ಪುರುಷಾರ್ಥಿಗಳು ಏನು ಮಾಡ್ತಾರೆ? ಪುರುಷಾರ್ಥಿಗೆ ಸಮಕ್ಷ ಕ್ಯಾ ದಿಖಾಯಿ ದೇತಿ ಹೇ, ಏನು ಕಾಣಿಸ್ತಾವು? ಆಜ್ಕಲ್ ರಾಯಲ್ ಪುರುಷಾರ್ಥಿ ಕಾ ರಾಯಲ್ ಸ್ಲೋಗನ್ ಕೌನ್ ಸಾ ಹೇ? ರಾಯಲ್ ಪುರುಷಾರ್ಥಿಗಳ ರಾಯಲ್ ಸ್ಲೋಗನ್ ಏನಾಗಿದೆ? ರಾಯಲ್ ಪುರುಷಾರ್ಥಿ ಕಿಸ್ಕೋ ಕಹ ಜಾತಾ ಹೇ? ಯಾರಿಗೆ ಹೇಳಲಾಗ್ತದೆ ರಾಯಲ್ ಪುರುಷಾರ್ಥಿ ಅಂತ? रॉयल शब्द उसको थमाने के लिए कहा जाता है कि जिसको हर बात में रॉयल्टी व सहज साधन चाहिए. बाबा ಹೇಳ್ತಾರೆ रॉयल शब्द उसको थमाने के लिए कहा जाता है जिसको हर बात में ಪ್ರತಿಯೊಂದು ಮಾತಿನಲ್ಲಿ ಏನಿರಬೇಕು? ರಾಯಲ್ಟಿ ಇರಬೇಕು, ಅದು ಸಹಜ ಆಗಬೇಕು ಅಂತಾರೆ ಬಾಬಾ. ರಾಯಲ್ಟಿ ಅನ್ನೋದು ಸಹಜ ಸಾಧನ ಆಗಬೇಕು. साधनों के आधार से और प्राप्ति के आधार से पुरुषार्थ करने वाला रॉयल पुरुषार्थी कहा जाता है. रॉयल्टी का दूसरा अर्थ भी होता है. जो अब रॉयल पुरुषार्थी है उनको धर्मराजपुरी में रॉयल्टी भी देनी पड़ती है. रॉयल पुरुषार्थी की निशानी क्या होती है? कि जिससे जान सको कि मैं रॉयल पुरुषार्थी तो नहीं हूँ. दूसरे को नहीं जानना है लेकिन अपने को जानना है. जैसे स्थूल रॉयल्टी वाले अपने अनेक रूप बनाते हैं, वैसे रॉयल पुरुषार्थी बहुरूपी और चतुर होते हैं. वे जैसा समय वैसा रूप धारण करेंगे, लेकिन रॉयल्टी में रियल्टी नहीं होती है, मिक्स होगा. ಇಲ್ಲಿ ಬಂತು ರಾಯಲ್ಟಿ ಅಂತಂದ್ರೇನು? ತೋರಿಸ್ಕೊಳ್ತಾರವ್ರು.
ನಾನು ಪುರುಷಾರ್ಥಿ, ನಾವು ಹಂಗೆ, ನಾವು ಅಷ್ಟು ಪವಿತ್ರ, ನಾವು ಹಿಂಗೆ, ಹಂಗಲ್ಲಂತಾರೆ ಬಾಬಾ. रॉयल्टी का दूसरा अर्थ भी होता है जो रॉयल पुरुषार्थी हो. ಅಂಥವ್ರು ನಾಳೆ ಧರ್ಮರಾಜಪುರಿ ಮೇ ರಾಯಲ್ಟಿ भी देने पड़ती है. ಅಲ್ಲಿನೂ ಕೊಡಬೇಕಾಗ್ತದೆ, ನೀವು ಉತ್ತರ ಕೊಡಬೇಕಾಗ್ತದೆ. ರಾಯಲ್ ಪುರುಷಾರ್ಥಿಯ ಸಂಕೇತ ಏನಾಗಿದೆ ಅಂತಂದರೆ, जिससे जान सको कि रॉयल पुरुषार्थी तो नहीं हो. ನಾನು ರಾಯಲ್ ಪುರುಷಾರ್ಥಿ ಆಗಿದ್ದೀನೇನು, ದೂಸರೆ ಕೋ ನಹಿ ಜಾನ್ನ ಹೇ. ಬೇರೆದವ್ರನ್ನ ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಅದನ್ನು ಬಿಟ್ಟು ಬಿಡ್ರಿ, ನನ್ನನ್ನು ನಾನು ತಿಳ್ಕೊಬೇಕಾಗಿದೆ. ಲೇಕಿನ್ ಅಪ್ನೇ ಕೋ ಜಾನ್ನ ಹೇ. ಜೈಸೆ ಸ್ಥೂಲ್ ರಾಯಲ್ಟಿ ವಾಲೆ, ಹೊರಗಡೆ ಸ್ಥೂಲವಾಗಿ ರಾಯಲ್ಟಿ ಇರ್ತಾರಲ್ಲ, ರಾಯಲ್ಟಿ ಅಂದ್ರೇನು, ಅಗದಿ ಭಾರಿ ತಮ್ಮ ಇದ್ರೊಳಗೆ ತಾವಿರೋದು, ಘನತೆ ಅಂತ ಹೇಳ್ತೀವಲ್ಲ. ಅಪನೆ ಅನೇಕ ರೂಪ ಬನಾತೆ ಹೇ, ವೈಸೆ ರಾಯಲ್ ಪುರುಷಾರ್ಥಿ ಬಹುರೂಪಿ ಚತುರ ಹೋತೆ ಹೇ. ಇದು ನಡೆದಿಲ್ಲ ಅಂತಾರೆ ಬಾಬಾ, ಇದು ಬೇಕಾಗೋದಿಲ್ಲ. वैसे रॉयल पुरुषार्थी बहुरूपी और चतुर होते हैं, वे जैसा समय वैसा रूप धारण करेंगे. समय ಹೆಂಗೆ ಬರ್ತದೆ ಹಂಗೆ ಹೋಗ್ತಿರ್ತಾರೆ ಅವರು ಅಂತಾರೆ ಬಾಬಾ. ಲೇಕಿನ್ ರಾಯಲ್ಟಿ ಮೇ ರಿಯಲ್ಟಿ ನಹಿ ಹೋತಿ. ರಾಯಲ್ಟಿನಲ್ಲಿ ಸತ್ಯ ಇರೋದಿಲ್ಲ ಅಂತಾರೆ ಬಾಬಾ. ಮಿಕ್ಸ್ ಹೋಗ ಲೇಕಿನ್ ಏಕರ ಸ್ಥಿತಿ ಮೇ, ಆದರೆ ಏಕರ ಸ್ಥಿತಿನಲ್ಲಿ ಅಪ್ನೆ ಕೋ ಮಿಕ್ಸ್ ನಹಿ ಕರ್ ಸಕೆಂಗೆ. ಅಲ್ಲೇನೋ ಮಿಕ್ಸ್ ಆಗಬಾರ್ದು, ಸರಳತೆ ಇರಬೇಕು. ऐसे रॉयल पुरुषार्थी खेल कौन सा करते हैं. ಅಂಥ ರಾಯಲ್ ಪುರುಷಾರ್ಥಿಗಳು ಯಾವ ಆಟ ಆಡ್ತಾರೆ. ಅಪ್ ಆ್ಯಂಡ್ ಡೌನ್. ರಾಯಲ್ ಪುರುಷಾರ್ಥಿಗಳು ಒಮ್ಮೆ ಮೇಲೆ ಹೋಗ್ತಾರೆ, ಒಮ್ಮೆ ಕೆಳಗಡೆ ಬರ್ತಾರೆ. ಅಪ್ ಆ್ಯಂಡ್ ಡೌನ್ ನಡೀತಿರ್ತದವ್ರದ್ದು ಅಂತ ಹೇಳ್ತಾರೆ ಬಾಬಾ. ಅಭಿ ಅಭಿ ಬಹುಂತ್ ऊंची स्टेज, अभी अभी सबसे नीची स्टेज. चढ़ती कला में भी हीरो पाठधारी और गिरती कला में भी ಹೀರೋ. ಏರೋದ್ರಲ್ಲಿನೂ ಹೀರೋ ಆಗಿರ್ತಾರೆ, ಇಳಿದ್ರಲ್ಲಿನೂ ಒಮ್ಮೆ ಸೈ ಅಂತ ಇಳಿದು ಬಿಡ್ತಾರೆ. ಅದೇ ಹಾವು ಏಣಿ ಆಟ ಎಷ್ಟು ಚಂದ ಐತಲ್ಲ ಅದು. ಇಲ್ಲಿ ಕಾಯಿ ಬಿಟ್ಟರೆ ಒಮ್ಮೆ ಮ್ಯಾಲೆ ನೆಚ್ಚಿಡ್ಕೆ ಹೋಗಿರ್ತದೆ, ಇನ್ನೊಂದು ಕಾಯಿ ಹಾಕೊಂಡು ಕೂಡಲೇ ಹಿಂಗೆ ಬಿಟ್ಟು ಕೂಡಲೇ ಒಮ್ಮೆ ತಳಗೆ ಬರ್ತದೆ. ಹಾವಿನ ಬಾಯಿಗೆ ಸಿಕ್ಕ ಕೂಡಲೇ ಎಲ್ಲಿ ಬರ್ತದೆ, ಪೂರ ತಳಗೆ ಬರ್ತದೆ. ಹೀಗೆ ಹತ್ತಿದರೆ ಪೂರ, ಇಳಿದ್ರೆ ಪೂರ ಕೆಳಗೆ, ಚಕ್ಕಡಾಚೂರು ಅಂತ ಹೇಳ್ತಾರಲ್ಲ ಬಾಬಾ. ಬಾಬಾ ಹೇಳ್ತಾರೆ, ऐसे पुरुषार्थी का कर्तव्य क्या होता है. स्वयं प्रकृति के व विकारों के वश अल्पकाल के मायावी निर्भय रूप में रहना और अपने द्वारा दूसरों को भयभीत करने की बातें करना. ತಾವು ಹೆದರ್ತಾರೆ, ಇನ್ನೊಬ್ರಿಗೂ ಹೆದರಿಸ್ತಾರೆ. उनको स्लोगन क्या है और स्लोगन ಏನಾಗಿದೆ. यह कर लूँगा या वह कर लूँगी. अपघात महापाप की भयभीत चलन व वैसा बोल उन लोगों का कर्तव्य है. ಮಾಡ್ತೀನಿ, ಹೋಗ್ತೀನಿ ಇಂಥವೆಲ್ಲ ಅಂತಿರ್ತಾರೆ, ಅದು ಮಹಾಪಾಪ ಅಂತ ಹೇಳ್ತಾರೆ ಬಾಬಾ. ಐಸೆ ರಾಯಲ್ ಪುರುಷಾರ್ಥಿ ಕಭಿ ನಹಿ ಬನನಾ, ಈ ಥರ ಆಗಬೇಡಿ ಅಂತಾರೆ ಬಾಬಾ. कभी भी ऐसे रॉयल पुरुषार्थी के संग में भी नहीं आना. ಅಂಥ ರಾಯಲ್ ಪುರುಷಾರ್ಥಿಗಳ ಸಂಗನೂ ಮಾಡಿಬಿಡಂತಾರೆ ಬಾಬಾ. ನೋಡ್ರಿ ಬಾಬಾ ಹೇಳಿದ್ರೆ ಅರ್ಥ ಆಯಿತು ರಾಯಲ್ ಪುರುಷಾರ್ಥಿಗಳದು ಬಾಬಾ ಹೇಗೆ ಹೇಳಿಕತ್ತಾರಂತ. ಅಂಥವ್ರ ಸಂಗನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಒಮ್ಮೆ ಅಗದಿ ಏನು ಭಾರಿ ಶ್ರೇಷ್ಠ, ಏನು ಇವ್ರೇನು ಸದ್ದು ನಂಬರ್ 1 ಯೋಗಿ ಅನ್ನಂಗಿರೋದು. ಸಮಯ ಬತ್ತು ಅಂತಂದ್ರೆ ಬಡ ಬಡ ಜಗಳ ಮಾಡಿ ಅವ್ರಿಗೆ ಬೈದು ಇವ್ರಿಗೆ ಬೈದು ಏಕ್ದಮ್ ತಲೆಗಿಳಿದು ಬಿಡೋದು. ಇಂಥವ್ರ ಸಂಗನೂ ಮಾಡಬೇಡ್ರಂತಾರೆ ಬಾಬಾ. उनका स्लोगन क्या है. बाबा कहते हैं, कभी भी ऐसे रॉयल पुरुषार्थी के संग में भी नहीं आना, क्योंकि माया के वश होने वाली आत्माओं को और पुरुषार्थी बनने वाली आत्माओं को स्वयं के संग में लाकर प्रभावित करने की विशेषता माया द्वारा वरदान में प्राप्त होती है. ऐसे संग को बड़ी ते बड़ी दलदल समझना, जो कि बाहर से तो बहुत सुंदर लेकिन अंदर नाश करने वाली होती है. ಅಂಥವರು ಮೇಲ್ಮೇಲೆ ಭಾಳ ಚಲೋ ಕಾಣಿಸ್ತಾರೆ, ಅದ್ರ ಒಳಗಡೆ ನಾಶ್ ಕರ್ನೆ ವಾಲಿ ಹೋತಿ ಹೈ. ಒಳಗಡೆ
इसलिए बाप दादा सभी बच्चों को वर्तमान समय की माया के रॉयल स्वरूप की सावधानी पहले से ही दे रहे हैं. ಅಂಥವ್ರು ಸಂಘ ಮಾಡಬೇಡ ಅಂತ ಹೇಳಿದ್ರು ಬಾಬಾ. ಈಗ ಮುಂಚೆನೇ ಹೇಳ್ತಾ ಇದ್ದೀನಿ ನಿಮಗೆ, ಅಂಥವ್ರು ಸಂಘ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನು ಇಳಿಸ್ತಾರೆ, ತಾವಂತೂ ಇಳ್ದೇ ಇಳಿತಾರೆ, ನಿಮ್ಮನ್ನು ಕೆಳಗೆ ಇಳಿಸ್ತಾರೆ. ऐसे संग से सदा सावधान रहना और होशियार रहना. ನಡೀತಾ ಇದೆಯಲ್ಲ ಅದೇ ಪರಿಸ್ಥಿತಿ. ಅದಕ್ಕೆ ಅಂಥವರಿಂದ ಸಾವಧಾನ ಇರಬೇಕು, ಹುಷಾರಾಗಿರಬೇಕು. माया भी वर्तमान समय ऐसे रॉयल पुरुषार्थियों की माला बनाने में लगी हुई है. ಮಾಯೆನೂ ಕೂಡ ಏನು ಮಾಡ್ತದೆ, ವರ್ತಮಾನ ಸಮಯದಲ್ಲಿ ಇಂಥ ರಾಯಲ್ ಪುರುಷಾರ್ಥಿಗಳ ಮಾಲೆ ಮಾಡೋಕ್ಕೆ ತಯಾರಾಗಿತ್ತು ಅಂಥದ್ದು ಕೂಡ. ಹೌದು, ಮಾಯೆ अपने मन के बहुत अच्छी तरह से और तीव्र पुरुषार्थ से ढूंढ रही है. ಈ ಕಡೆ ಬಾಬಾ ಒಂದು ಕಡೆ ಮಾಲೆ ಮಾಡ್ತಿದ್ರೆ ಆ ಕಡೆ ಮಾಯೇನೂ ಒಂದು ಮಾಲೆ ಮಾಡ್ಲಿಕ್ಕತ್ತದಂತ, ಅಂಥವ್ರನ್ನ ಹುಡುಕ್ಲಿಕ್ಕತ್ತದಂಥದ್ದು. इसलिए माया के मणके की माला नहीं बनना. अगर ऐसे माया के मणके प्रभाव में आ गए तो विजय माला के मणकों से किनारे हो जाएंगे. ಬಿಟ್ಟು ಬಿಡ್ತೀರಾ ನೀವು, ಈ ಕಡೆ ಪೂರ್ತಿನೇ ಬಿಟ್ಟು ಆ ಕಡೆ ಹೋಗಿಬಿಡ್ತೀರಾ. क्योंकि आजकल दोनों ही मालाएं, एक माया की और दूसरी विजय माला पाप की. ಎರಡು ಮಾಲೆ ಅಟ್ ಎ ಟೈಮ್ ನಡೀತಿರ್ತದೆ ಅಂತ ಹೇಳ್ತಾರೆ ಬಾಬಾ. इन दोनों की सिलेक्शन बहुत तेजी से हो रही है. ನೋಡ್ರಿ ಬಾಬಾ ಹೇಳ್ತಾರೆ, ಮಾಯೇನು ಭಾಳ ಸ್ಪೀಡಾಗಿ ಸೆಲೆಕ್ಟ್ ಮಾಡ್ಕೊಳ್ತಿದೆ ಅಂತೆ, ಬಾಬಾನು ಭಾಳ ಸ್ಪೀಡಾಗಿ ಸೆಲೆಕ್ಟ್ ಮಾಡ್ಕೊತಿದ್ದಾರೆ. ऐसे समय में हर सेकंड चारों ओर अटेंशन चाहिए. ಇಂಥ ಸಮಯದಲ್ಲಿ ಪ್ರತಿ ಸೆಕೆಂಡ್ನಲ್ಲಿ ನಿಮ್ಮ ಮೇಲೆ ನಿಮಗೆ ಅಟೆನ್ಷನ್ ಇರಬೇಕು. ಸಮझा, ತಿಳಿತಾ ಅಂತಾರೆ ಬಾಬಾ. ऐसे ही सदा सच्चे पुरुषार्थी सच्चे बाप के साथ सदा सच्चे रहने वाले 5 विकारों और 5 तत्वों की आकर्षण से सदा दूर रहने वाले, सहज वानप्रस्थ स्थिति में स्थित होने वाले विजयमाला के विजय मणकों को बाप दादा के सदा साथ रहने वाले, सदा सत्य के संग में रहने वाले और व्यर्थ के संग से न्यारा रहने वाले ऐसे प्यारे बाप के बच्चों को बाप दादा का याद प्यार और गुड मॉर्निंग. नमस्ते. नमस्ते बाबा, नमस्ते. मुरली का सार, शांति में शांत रहना बड़ी बात नहीं, लेकिन अशांति के वातावरण में शांत रहने वाला ही महान कहलाता है. बाप समान स्टेज तक पहुंची हुई आत्माओं को, जिन्हें कोई भी विभूति या हद का आकर्षण छू नहीं सकता. ವಿಭೂತಿ ಅಂದರೆ ದೇಹದ ಆಕರ್ಷಣೆ, ಅದ್ರ ಕಡೆ ಹೋಗಬಾರ್ದು ಅಂತ ಹೇಳ್ತಾರೆ ಬಾಬಾ. छू नहीं सकता, वे ही सच्चे वैष्णव कहलाते हैं. ಅವರನ್ನೇ ಏನು ಹೇಳಿದ್ರು ಬಾಬಾ, ಬಾಪ್ ಸಮಾನ್ ಸ್ಟೇಜ್ ತಕ್, ಬಾಪ್ ಸಮಾನ್ ಸ್ಟೇಜದವರೆಗೆ ಮುಟ್ಟಿದಂಥವ್ರಿಗೆ ಆತ್ಮಗಳು, ಜಿನ್ಹೇ ಕೋಯಿ ಭಿ ವಿಭೂತಿ, ಅಂಥವ್ರಿಗೆ ಯಾವುದೂ ಆಕರ್ಷಣೆ ಆಗೋದಿಲ್ಲ, ಮುಟ್ಟಕ್ಕೂ ಆಗೋದಿಲ್ಲ. ಅಂಥವ್ರಿಗೆ ಏನಂತ ಹೇಳ್ತಾರೆ, ವೈಷ್ಣವ. 5 तत्वों के आकर्षण से परे रहना महारथियों के लिए महीन पुरुषार्थ है. 5 ತತ್ವಗಳ ಆಕರ್ಷಣದಿಂದ ಭಿನ್ನ ಆಗಬೇಕು ಅಂದರೆ ನೀವು ಮಹಾರಥಿಗಳು ಸೂಕ್ಷ್ಮ ಪುರುಷಾರ್ಥ ಮಾಡಬೇಕು, ರಾಯಲ್ ಪುರುಷಾರ್ಥ ಅಲ್ಲ. ಏನು ಹೇಳಿದ್ರು ಬಾಬಾ, ಸೂಕ್ಷ್ಮ ಪುರುಷಾರ್ಥ ಮಾಡಬೇಕು. ರಾಯಲ್ ಪುರುಷಾರ್ಥ ಮಾಡಿದ್ರೆ ಏನೇನಾಗ್ತದೆ ಅಂತ ಹೇಳಿದ್ರಲ್ಲ ಬಾಬಾ. सूक्ष्म पाप आत्मा को ऊंच स्टेज पर जाने से रोकने के निमित्त बन जाता है. ಬಹಳ ಸೂಕ್ಷ್ಮ ಪಾಪಗಳಂದರೆ ಸಂಕಲ್ಪದಿಂದನೂ ಪಾಪ ಆಗಬಾರ್ದು. ಅದು ಕೂಡ ಏನು ಮಾಡ್ತದೆ, ನಮ್ಮ ಮೇಲೆ ಒಯ್ಯೋದನ್ನು ಬಿಟ್ಟು ಕೆಳಗೆ ತಗೊಂಡು ಬರ್ತದೆ. ಅಚ್ಚಾ, ಓಂ ಶಾಂತಿ.